ಸರ್, ಅನಂತ್ನಾಗು ಮತ್ತು ಶಂಕರ್ನಾಗ್ ಅವ್ರ ಜೊತೆ ಎಲ್ಲ ನಿಮ್ಮ ಒಡನಾಟದ ಬಗ್ಗೆ ತುಂಬ ತಿಳ್ಕೋಬೇಕು. ಸೊ ಅಲ್ಲಿ ನಾನು ಅಕಸ್ಮಾತ್ ಹೋದಾಗ ಒಂದು ಕಾಲ್ ಮಾಡಿದರೆ ಅನಂತ್ನಾಗ್ ರಿಸೀವ್ ಮಾಡಿ ಮಾತಾಡ್ತಾರೆ ಏನಂದರೆ ಅಲ್ಲಿ ನನಗಾಗಿ ಒಂದು ರೂಮ್ ಇದೆ, ನೀವು ಅದನ್ನು ಯೂಸ್ ಮಾಡ್ಕೊಂಡಿದ್ದೆ. ಇಂಡಸ್ಟ್ರಿ ಎಲ್ರಿಗೂ ಎಲ್ಲವನ್ನು ಕೊಡ್ತದೆ, ಆದರೆ ನೀವು ಸರಿ ಇಲ್ಲ, ನೀವು ಮಾಡೋ ಸಿನಿಮಾ ಸರಿ ಇಲ್ಲ, ಫುಟ್ಪಾತಿಗೆ ತಂದು ನಿಲ್ಲಿಸ್ತು ಅಂತ ಹೇಳ್ತೀರಿ ನೀವು ಸ್ಟೇಜ್ ಮೇಲೆ. ಖಂಡಿತ ಅದಲ್ಲ, ನೀವು ತಪ್ಪಿದ್ದೀರಿ. ಯಾಕೆಂದ್ರೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಂದಲೂ ದುಡ್ಡು ತೊಗೊಂಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ಯಾರು ಅಷ್ಟು ಜನ ನೋಡ್ತಾರೆ, ಇದು ಮಾಡ್ತಾರೆ, ಇವನೇನು ಜಗಳ ಗಂಟ. ನಾನು ಜಗಳ ಗಂಟ ಒಳ್ಳೇದಕ್ಕಾಗಿ ಎಷ್ಟೇ ಬೇಕಾದ್ರೆ ಜಗಳ ಆಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಅವರಿಗೆ ಕ್ಯಾಮರಾದ ಆ್ಯಂಗಲ್ ಏನು ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಬಗ್ಗೆ ವಿಮರ್ಶೆ ಬರೀತಾರೆ. ಸಿನಿಮಾ ನೋಡಲ್ಲ, ನೋಡಿದವ್ರಂತ ಕೇಳಿ ಇದೆ ಬರ್ದು ಬಿಸಾಡ ಹೇಳ್ಬೋದು. 25,000 ಕೊಟ್ಟವನ, 5,000 ಕೊಟ್ಟವನ, 1,00,000 ಈ ಥರ ಮಾತಾಡ್ಬೋದು ಹೊರತು ವೈಯಕ್ತಿಕವಾಗಿ ಅವರ ಹೆಸರು ಗೊತ್ತಿರಲ್ಲ. ವಿಜಯ ಕರ್ನಾಟಕದಿಂದ ನನ್ನನ್ನು ಹೊರಗೆ ಹಾಕಲಿಕ್ಕೆ ಒಂದು ಟೀಮ್ ರೆಡಿಯಾಗಿತ್ತು. 28 ಮಂದಿ ಸಿನಿಮಾ ಪತ್ರಕರ್ತರು, ಇನ್ಕ್ಲೂಡಿಂಗ್ AS ಮೂರ್ತಿ, ಉಪೇಂದ್ರ. ಅವರು ಒಂದು ದಿವಸ ಫೋನ್ ಮಾಡಿಬಿಟ್ಟು, ಗುರುಗಳೇ ನಾನು ಕನ್ನಡ ಚಿತ್ರರಂಗ ಬಿಟ್ಟು ಬಾಂಬೆಗೆ ಹೋಗ್ಬಿಡ್ತೀನಿ, ಹಿಂದಿ ಚಿತ್ರರಂಗ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ನಿಯತ್ತಾಗಿದ್ದೀನಿ, ನಾನು ಹಾಗೇ ಇರೋದು. ನಿಮಗೆ ಸಾಧ್ಯವಾದರೆ ನಾನು ಒಂದು ಪಾರ್ಸೆಲ್ ಕಳಿಸ್ತೇನೆ, ಬಳೆ ಮತ್ತು ಸೀರೆ. ಇನ್ನೊಂದು ಪ್ರೆಸ್ ಮೀಟಿಗೆ ಬರೋದು ಅದನ್ನು ಉಟ್ಕೊಂಡು ಬನ್ನಿ ಅಂತೇಳಿ. ಮತ್ತು ಸ್ಟಾರ್ಸ್ ಕೈಗೆ ಸಿಗೋದೇ ಇಲ್ಲ. 5 ಜನ 6 ಜನ ಬಾಡಿಗಾರ್ಡ್ಸ್ ಇರ್ತಾರೆ, ಬೌನ್ಸರ್ಸ್. ಅವ್ರು ನೋಡಿದರೆ ಭಯ ಆಗ್ತದೆ, ಹತ್ರ ಹೋದರೆ ತಳ್ಳಿಬಿಡ್ತಾರೆ. ಈಗ ಗಣೇಶ ಅಂತ ನೋಡಲ್ಲ, ರಮೇಶ ಅಂತ ನೋಡಲ್ಲ, ಯಾರು. ಪ್ರೆಸ್ ಮೀಟ್ ಆಗುತ್ತಾ, ಆಗುವ ಕರೆಕ್ಟ್ ಟೈಮಿಗೆ ಅವರು ಬರ್ತಾರೆ, ಬಂದು ಕೂತ್ಕೊಳ್ತಾರೆ. ಏನು ಹೇಳಬೇಕು ಆರ್ಟಿಫಿಷಿಯಲ್ ಹೇಳಿ ಹೋಗಿ ಕಾರ್ವನ್ನೆಲ್ಲ ಕೂತ್ಕೊಳ್ತಾರೆ. ಕಾರ್ವನ್ ಅದಕ್ಕೆ 2 ಡಿಪಾರ್ಟ್ಮೆಂಟ್ ಇದೆ ಅಂತೆ, ಒಂದು ಮೇಕಪ್ಪಿಗೆ, ಒಂದು ಗೆಸ್ಟ್ ಬಂದು ಮಾತಾಡಲಿಕ್ಕೆ. ಅದು ನನಗೆ ಗೊತ್ತು, ಅದು ನಾನು ನೋಡಿಲ್ಲ. ಅಂಥದ್ದೊಂದು ಶುರು ಆಗಿದೆ ಅಂತೇಳಿ. ಮತ್ತು ಅವರು ಕೆಳಗಿಳಿಯೋದು ಶೂಟಿಂಗಿಗೆ, ನಮಗೆ ಸಂಪರ್ಕ ಇಲ್ಲ. ಈ ಸೌಭಾಗ್ಯಕ್ಕೆ ನಾವು ಪ್ರೆಸ್ ಮೀಟಿಗೆ ಹೋಗ್ಬೇಕಾ? ನೋ. ಯಾವ ಅನಂತ್ನಾಗ್, ವಿಷ್ಣುವರ್ಧನ್ ಆ ಕಾಲದಲ್ಲಿ ಇಂಥದ್ದೆಲ್ಲ ಇದ್ದರೆ ನಾವು ಹೋಗ್ತೀವಿ, ಯಾರೂ ಕರಿಬೇಕಾಗಿಲ್ಲ. ನಮಗೆ ವಿಷಯ ಗೊತ್ತಾದ್ರೆ ಸಾಕು, ಅದೊಂದು ಸಂಭ್ರಮದಲ್ಲಿ ಹೋಗ್ತೀವಿ, ಸಂತೋಷದಲ್ಲಿ ಹೋಗ್ತೀವಿ. ಅಂದರೆ ನೀವು ಕ್ಯಾರ್ ಮಾಡಿ ನಮ್ಮನ್ನು, ನಾವು ನಿಮ್ಮನ್ನು ಕ್ಯಾರ್ ಮಾಡ್ತೀವಿ. ಎಂಥ ಇಂಡಸ್ಟ್ರಿ ಅಂದರೆ, ನಾನು ಸಾಮಾನ್ಯವಾಗಿ ಇಂಡಸ್ಟ್ರಿಯನ್ನು ಬೈಯಲ್ಲ, ಬೈದವ್ರನ್ನು ಬೈತೀನಿ. ಇಂಡಸ್ಟ್ರಿ ಎಲ್ರಿಗೂ ಎಲ್ಲವನ್ನು ಕೊಡ್ತದೆ, ಆದರೆ ನೀವು ಸರಿ ಇಲ್ಲ, ನೀವು ಮಾಡೋ ಸಿನಿಮಾ ಸರಿ ಇಲ್ಲ, ಫುಟ್ಪಾತಿಗೆ ತಂದು ನಿಲ್ಲಿಸ್ತು ಅಂತ ಹೇಳ್ತೀರಿ ನೀವು ಸ್ಟೇಜ್ ಮೇಲೆ. ಖಂಡಿತ ಅದಲ್ಲ, ನೀವು ತಪ್ಪಿದ್ದೀರಿ. ಇದು ನಾನು ಮತ್ತೆ ಹೇಳ್ತೇನೆ, ಇದು ತಪ್ಪಾಸ್. ಚೆನ್ನಾಗಿದ್ರೆ ಜನ ನೋಡೇ ನೋಡ್ತಾರೆ. ಮಾಡಿ. ಅದು ಬಿಟ್ಟು ಕೋಟಿ ಹೋಯ್ತು, ಅಲ್ಲಿ ಹೋಯ್ತು, ಫುಟ್ಪಾತಿಗೆ ಬಂದ ಇಂಡಸ್ಟ್ರಿಯನ್ನು ನಂಬಿ ಅದು ತಪ್ಪು ಅಂತ ತಕ್ಷಣ ಅಲ್ಲೇ ಸ್ಟಾಪ್ ಅಂತೇಳಿ ಅಲ್ಲಿ ಹೇಳಿಲ್ಲ, ಅದೇ ರಿಪೀಟ್ ಮಾಡ್ತೀನಿ, ನಿಲ್ಲಿಸಿ. ನನಗೆ ಏನು ಮುಜಿಗರ ಇಲ್ಲ. ಯಾರು ಅಷ್ಟು ಜನ ನೋಡ್ತಾರೆ, ಇದು ಮಾಡ್ತಾರೆ, ಇವನೇನು ಜಗಳ ಗಂಟ. ನಾನು ಜಗಳ ಗಂಟ ಒಳ್ಳೇದಕ್ಕಾಗಿ ಎಷ್ಟೇ ಬೇಕಾದ್ರೆ ಜಗಳ ಆಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಸರ್, ಅನಂತ್ನಾಗು ಮತ್ತು ಶಂಕರ್ನಾಗ್ ಅವ್ರ ಜೊತೆ ಎಲ್ಲ ನಿಮ್ಮ ಒಡನಾಟದ ಬಗ್ಗೆ ತುಂಬ ತಿಳ್ಕೋಬೇಕು. ಅಲ್ಲಿ ಕಾಸರಗೋಡಲ್ಲಿ ಒಂದು ಕಾಂಜಂಗಾಡು ಅಂತ ಆಶ್ರಮ ಇದೆ, ಆನಂದ ಆಶ್ರಮ. ಹೌದೌದು. ಆ ಆಶ್ರಮದಲ್ಲಿ ಶಂಕರ್ನಾಗ್ ಅನಂತ್ನಾಗ್ ಆರಂಭದ ವಿದ್ಯಾಭ್ಯಾಸ ನಡೆದಿದ್ದಲ್ಲೇ. ಅವ್ರ ತಾಯಿನೂ ಅಲ್ಲಿ ತಂದೆ ಮ್ಯಾನೇಜರ್ ಆಗಿ ಆಶ್ರಮದಲ್ಲಿ ಮ್ಯಾನೇಜರ್ ಆಗಿ ಬಗ್ಗೆ ಕೇಳಿದೆ. ಸೊ ಅಲ್ಲಿ ನಾನು ಅಕಸ್ಮಾತ್ ಹೋದಾಗ ಒಂದು ಕಾಲ್ ಮಾಡಿದರೆ ಅನಂತ್ನಾಗ್ ರಿಸೀವ್ ಮಾಡಿ ಮಾತಾಡ್ತಾರೆ ಏನಂದರೆ ಅಲ್ಲಿ ನನಗಾಗಿ ಒಂದು ರೂಮ್ ಇದೆ, ನೀವು ಅದನ್ನು ಯೂಸ್ ಮಾಡ್ಕೊಂಡಿದ್ದೆ. ಅಷ್ಟು ಈಗಿಂದಲ್ಲ, ಮಿಂಚಿನ ಒಟ್ಟ ಆಗಿರಲಿ, ಅವರ ಆರಂಭದ ದಿನಗಳಿಂದ ಅನಂತ್ನಾಗ್. ಅವರು ತುಂಬ ಓದುವ ಹವ್ಯಾಸ ಇರುವಂಥವ್ರು, ತುಂಬ ಓದ್ತಾರೆ. ತುಂಬ ಇಲ್ಲ, ಈ ಇಂಡಸ್ಟ್ರಿಗೆ ಹೇಗೆ ಅವರು ಸೆಟ್ ಆದರೂ ನನಗೆ ಅರ್ಥನೇ ಆಗಲ್ಲ. ಆಮೇಲೆ ಶಂಕರ್ನಾಗ್ ಅದು ಬೇರೆ ಯಾವತ್ತಿದ್ರೂ ಕೂಡ ನಮಸ್ಕಾರ ಮಾಡುವಂಥ ಒಂದು ವ್ಯಕ್ತಿತ್ವ. ಅದು ಆಕ್ಸಿಡೆಂಟ್ ಹೋಗ್ಬಿಟ್ರು. ಹೌದು ಸರ್, ಈ ಕಾರಣ ಏನಿರ್ಬೋದು? ಈಗ ನೀವು ಹಳೇದೆಲ್ಲ ಹೇಳಿದ್ರಿ, ಅಣ್ಣವ್ರ ಬಗ್ಗೆ ಹೇಳಿದ್ರಿ, ಅಂಬರೀಷ್ ಅಣ್ಣವ್ರ ಬಗ್ಗೆ ಹೇಳಿದ್ರಿ, ಅನಂತ್ನಾಗ್ ಅವ್ರ ಬಗ್ಗೆ ಹೇಳಿದ್ರಿ. ಅವ್ರು ನಡ್ಕೊಳ್ಳೋವಂಥ ರೀತಿ, ಅವರು ಪತ್ರಕರ್ತರನ್ನು ನೋಡ್ಕೊಳ್ಳೋವಂಥ ರೀತಿ, ಅವರು ಸಿನಿಮಾ ಜನರ ಜೊತೆ, ಅಭಿಮಾನಿಗಳ ಜೊತೆ ಬೆರೆಯುವಂಥ ರೀತಿ, ಇವತ್ತಿನ ರೀತಿ ಬೇರೆ ಬೇರೆ. ಇದಕ್ಕೆ ಕಾರಣ ಏನಿರಬಹುದು? ಕಮರ್ಷಿಯಲ್ ಆಗಿಬಿಟ್ರು ಜರ್ನಲಿಸ್ಟ್ಗಳಾಗಿ ಉಳಿದಿಲ್ಲ. ಅವರಿಗೆ ಕ್ಯಾಮರಾದ ಆ್ಯಂಗಲ್ ಏನು ಅಂತ ಗೊತ್ತಿಲ್ಲ, ಕ್ಯಾಮ್ರಾ ಬಗ್ಗೆ ವಿಮರ್ಶೆ ಬರೀತಾರೆ. ಸಿನಿಮಾದ ಕಂಟೆಂಟ್ ಏನು ಅಂತ ಗೊತ್ತಿಲ್ಲ, ಸಿನಿಮಾಕ್ಕೆ ಹೋಗೋದೇ ವಿಮರ್ಶೆ ಬರೀತಾರೆ ಸರ್. ಯಾರೋ ಒಬ್ಬ ಓದವಂತರ ಕೇಳ್ಕೊಂಡು ಬಂದು ಬರೆಯೋದು. ಎಷ್ಟೋ ಜನ ಇದ್ದಾರೆ, ತುಂಬ ಜನ ಜರ್ನಲಿಸ್ಟ್ಗಳಿದ್ದಾರೆ ಇಂಥವರೆಲ್ಲ. ಸಿನಿಮಾ ನೋಡಲ್ಲ, ನೋಡಿದವ್ರಂತ ಕೇಳಿ ಇದೆ
ಬರೆದು ಗೀಚಿ ಬಿಸಾಡೋದು. ಏನಿದು ಅಂದ್ರೆ ನಮ್ಮ ಗುಣಮಟ್ಟ ಕಡಿಮೆ ಆದಾಗ ಬೇರೆಯವ್ರ ಕಡೆಯಿಂದ ನಮ್ಗೆ ಸಿಗೋ ಗೌರವನೂ ಅಷ್ಟೇ ಕಡಿಮೆ ಆಗುತ್ತೆ. ಹಾಗೇ ಆಗ್ತದೆ. ಅದಕ್ಕೆ ಹೇಳಿದ್ದು, ನನಗೆ ಯಾವತ್ತೂ ಗೌರವ ಕಡಿಮೆ ಆಗಿಲ್ಲ ಇಂಡಸ್ಟ್ರಿಯಲ್ಲಿ, ಇವತ್ತಿಗೂ ಅಷ್ಟೇ. ತುಂಬ ಚಂದದಲ್ಲಿ ನೋಡ್ಕೊಂಡಿದ್ದಾರೆ. ಒಂದೇ ಒಂದು ಏನಂದರೆ ಸಣ್ಣ ಇದು ಹಾಯ್ ಬೆಂಗಳೂರಿಗೆ ಬರ್ತಾಯಿದ್ದೆ ಸಿನಿಮಾ, ಅಲ್ಲೊಂದು ಅಂಗಣ ಇತ್ತು ಮತ್ತು 3 ಪೇಜ್ ನಾನೇ ಮಾಡ್ತಾಯಿದ್ದೆ. ಸೊ ಅದಕ್ಕೆ ಭಯ ಬೀಳ್ತಾಯಿದ್ರು. ನನ್ನ ಮಗ ಬಂದ ಜರ್ನಲಿಸ್ಟ್ ಹಾಯ್ ಬೆಂಗಳೂರು ಇಲ್ಲಿ ಹೋಗಿ ನೆಗೆಟಿವ್ ಬರೀತಾನೆ, ಅದೇ ಸುದ್ದಿಯನ್ನು ಸಂಯುಕ್ತ ಕರ್ನಾಟಕಕ್ಕೆ ಹೋಗಿ ಪಾಸಿಟಿವ್ ಬರೀತಾನೆ. ಬಂದ ಅವ್ರು ಮಾತಾಡೋದು ರೀತಿ ಅವರು ನನಗೆ ಗೊತ್ತಾಗ್ತದೆ. ಲಿಪ್ ಲ್ಯಾಂಗ್ವೇಜ್ ನನಗೆ ಗೊತ್ತಾಗ್ತದೆ. ಎದ್ದಿಲ್ಲ ಸಾರ್ ಎಷ್ಟು ದಿವಸ ಆಯ್ತು ನಿಮ್ಮನ್ನು ನೋಡಿದೆ ಅಂತೇಳಿ ಬುರ್ಡೆ ಬಿಡ್ತಾರೆ, ಅದು ಗೊತ್ತಾಗುತ್ತೆ. ಈ ಕೆಲವು ಪತ್ರಕರ್ತರು ಈ ಪಾರ್ಟಿ ಸಲುವಾಗಿಯೇ ಈ ರೀತಿ ಇದಕ್ಕೆ ಹೋಗ್ತಾರೆ ಅಂತಲೂ ನಾನು ಕೇಳಿದ್ದೀನಿ. ಹೌದು, ಅಂದರೆ ಅವ್ರ ಎದುರುಗಡೆ ಈ ಪ್ರೊಡ್ಯೂಸರ್ಗಳೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಆ ಮನುಷ್ಯ ತುಂಬ ಕುಡಿಯೋವನು ಅಥವಾ ತುಂಬ ಇದು ಮಾಡಿದ ಹಿಂದ್ಗಡೆಯಿಂದ ಸಾಕು ಅವನಿಗೆ ಬಾಟಲ್ಸ್ ತಂದಿದ್ದು ಸಾಕು ನಿಲ್ಲಿಸು ಅಂತಲೂ ಹೇಳ್ಬಿಡ್ತಾರೆ. ಹೌದು, ಅಲ್ಲಿವರೆಗೂ ಕೆಲವು ಸಲ ತೂರಾಡ್ಕೊಂಡು ಹೋಗ್ತಾರೆ. ಅದು ತುಂಬ ಗಲೀಜಾಗಿದೆಪ್ಪ ಫಿಲ್ಮ್ ಜರ್ನಲಿಸಮ್, ತುಂಬ ಗಲೀಜಾಗಿದೆ. ನಾನು 45 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿ ಇದನ್ನು ನೋಡಿದ್ದನ್ನು ಹೇಳಲೇಬೇಕಾಗ್ತದೆ. ಹೌದು, ನಾನು ಆ್ಯಕ್ಚುಲಿ ಸರ್ ಮುಂಚೆ ಒಂದು ಸಲ ಭಾಳ ವರ್ಷಗಳ ಹಿಂದೆ ಶ್ಯಾಮ್ ಸುಂದರ್ ಕುಲಕರ್ಣಿ ಅವ್ರ ಮನೆಗೆ ಹೋಗಿದ್ದೆ. ಅದೇ ರೀತಿ ಸುಬ್ಬರಾವ್ ಅವರು ಕೂಡ ನನಗೆ ತುಂಬ ಚೆನ್ನಾಗಿ ಪರಿಚಯ ಇದ್ದರು. ಆಮೇಲೆ ಈಗ ಡಾಕ್ಟರ್ ವಿಜಯ ಅವರು, ಸುಬ್ಬರಾವ್ ಅವರು, ಇವರೆಲ್ಲ ನೋಡಿದಾಗ ಇವರೆಲ್ಲ ಅಂದರೆ ಸಿನಿಮಾ ರಂಗದ ಒಡನಾಟ ಇದ್ದರೂ ಕೂಡ ಒಂದು ರೀತಿಯಾಗಿ ಒಂದು ನೈತಿಕತೆಯನ್ನು ಕಾಪಾಡಿಕೊಂಡು ಬಂದಿರೋಂಥವ್ರು ಅಷ್ಟೇ, ಅದಕ್ಕಿಂತ ಹೆಚ್ಚೇನು. ಇವತ್ತಿಗೂ ಕೂಡ ಅವರ ಬಗ್ಗೆ ಮಾತಾಡ್ತಾರೆ. ಹೌದು, ವಿಜಯಮಗಿರ್ಬೇಕಾಗಿತ್ತು ಫೀಲ್ಡಲ್ಲಿ, ಸುಬ್ಬರಾವ್ ಇರ್ತಾರೆ ಎಷ್ಟು ಚೆನ್ನಾಗಿತ್ತು, ರಾಮನ್ ಎಲ್ಲ ಅವರೆಲ್ಲ ಪ್ರೊಡಕ್ಷನ್ನಲ್ಲಿ ಇದ್ದವರು. ಬಟ್ ಅಂಟಿದಂತಂದ ಈ ತಾವರೆ ಎಲೆ ಮೇಲೆ ನೀರ ಬಿಂದು ಬಿದ್ದಾಗೆ ಅಂಟ್ಕೊಳ್ಳಲ್ಲ, ಹಾಗೇ ಜೊತಾಡ್ತಾ ಇದ್ದಾರೆ. ಆ ಥರ ಇದ್ದವರು ಅವರೆಲ್ಲ. ಆ ಕಾರಣಕ್ಕಾಗಿ ಅವರು ಈಗಿನ ಇವರನ್ನು ಜರ್ನಲಿಸ್ಟ್ಗಳನ್ನ ಹೆಸರು ಹೇಳಿ ನಮಗೆ ಸಾಧ್ಯನೇ ಇಲ್ಲ ಗೊತ್ತಿಲ್ಲ. ಈಗ ಹೇಳ್ಬೋದು 25,000 ಕೊಟ್ಟವನ, 50,000 ಕೊಟ್ಟವನ, 1 ಲಕ್ಷ, ಈ ಥರ ಮಾತಾಡ್ಬೋದು ಹೊರತು ವೈಯಕ್ತಿಕವಾಗಿ ಅವರ ಹೆಸರು ಗೊತ್ತಿರಲ್ಲ. ಇದು ಇಂಡಸ್ಟ್ರಿಯಲ್ಲಿ ಪತ್ರಕರ್ತರ ಪಡೆದ ಸ್ಥಾನಮಾನ ಈಗಿನ. ಬಟ್ ಈ 4 ಪೀಳಿಗೆನೂ ನಾನು ನೋಡಿರೋದ್ರಿಂದ ನನಗೇನು ಅದು ಆಗ ಪ್ರೆಸ್ ಮೀಟಲ್ಲಿ ಕೊಡ್ತಿದ್ದು ಚೌಚೌ ಬಾತ್, ಇಡ್ಲಿ, ಸಾಂಬಾರು, ಚಾ ಇವಾಗಲೂ ಅದನ್ನೇ ಕೊಡ್ತಾರೆ. ಆವಾಗ ನಾನು ಎಷ್ಟು ಟೇಸ್ಟಿನಲ್ಲಿ ತಿಂತಾಯಿದ್ನೋ ಇವಾಗಲೂ ಅದೇ ಟೇಸ್ಟಾಗಿ ನಾನು ತಿನ್ನೋದಿದ್ರೆ. ಅಂದರೆ ನನ್ನ ಇದು ಬದಲಾಗಿಲ್ಲ. ನಿಯತ್ತು ಚಿತ್ರರಂಗಕ್ಕೆ ನನ್ನ ನಿಯತ್ತು ಯಾವತ್ತೂ ಬದಲಾಗಿಲ್ಲ. ಚಿತ್ರರಂಗದ ವಿರುದ್ಧ ಯಾರೇ ಮಾತಾಡಿದರೂ ನಾನು ಎದ್ದು ನಿಂತ್ಬಿಡ್ತೇನೆ. ಚಿತ್ರರಂಗ ಅದು ಪವಿತ್ರ, ನನಗೆ ಎಲ್ಲವನ್ನು ಕೊಟ್ಟಿದೆ. ನೀವು ಯಾವತ್ತಿದ್ರು ನೇರ, ದಿಟ್ಟ, ನಿರಂತರ, ಧ್ಯೇಯನಿಷ್ಠ ಹಾಗೆ ಆಗಿರೋದು. ಅದು ವಿಜಯ ಕರ್ನಾಟಕದಿಂದ ನನ್ನನ್ನು ಹೊರಗೆ ಹಾಕಲಿಕ್ಕೆ ಒಂದು ಟೀಮ್ ರೆಡಿಯಾಗಿತ್ತು. 28 ಮಂದಿ ಸಿನಿಮಾ ಪತ್ರಕರ್ತರು ರೆಡಿಯಾಗಿದ್ದರು, ಇನ್ಕ್ಲೂಡಿಂಗ್ AS ಮೂರ್ತಿ. ಅದರ ಹಿನ್ನೆಲೆಯಲ್ಲಿ ಅವ್ರು ನಿಮ್ಮ ಜೊತೆ ತುಂಬ ಒಡನಾಟದವರು. ಇವಾಗಲೂ ನನಗೆ ಅವರು ಕೊಡ್ತಾನೆ. ಬಟ್ ಏನು ಮಾಡಲಿ, ಅವರು ನನ್ನ ವಿರುದ್ಧ ಇದ್ದರೆ ನಾನೇನು ಮಾಡಲಿ. ಅವರೇ ಈ ಎಲ್ಲ ಇದಕ್ಕೆ ಕಾರಣ ಆಗಿರೋದು. ಉಪೇಂದ್ರ ತುಂಬ ಈಗಿಂದಲ್ಲ, ಸಂಯುಕ್ತ ಕರ್ನಾಟಕ ಕಾಲದಿಂದಲೂ ಅವನ ಎಂಟ್ರಿ ಏನಾಗಿತ್ತು ಅಲ್ಲಿಂದಲೂ ನನಗೆ ಪರಿಚಯ ಮತ್ತು ತುಂಬ ಆತ್ಮೀಯ. ಅವರು ಒಂದು ದಿವಸ ಫೋನ್ ಮಾಡಿಬಿಟ್ಟು, ಗುರುಗಳೇ ನಾನು ಕನ್ನಡ ಚಿತ್ರರಂಗ ಬಿಟ್ಟು ಬಾಂಬೆಗೆ ಹೋಗ್ಬಿಡ್ತೀನಿ, ಹಿಂದಿ ಚಿತ್ರರಂಗ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಬಾಯಿ ತಪ್ಪಿ ಅಂದಿದ್ದೆ ಏನೋ ಗೊತ್ತಿಲ್ಲ ನನಗೆ. ನನಗೆ ನೆನಪಿದೆ, ಅದು ಆವಾಗ ಶ್ರೀನಿವಾಸ್ ಮೂರ್ತಿ ಅವ್ರ ಮನೆ ಎದುರುಗಡೆ ಬಂದು ಸ್ಟ್ರೈಕ್ ಎಲ್ಲ ಬಿಟ್ಟು ಆ ಇನ್ಸಿಡೆಂಟ್. ಅದನ್ನು ನಾನು ವಿಜಯ ಕರ್ನಾಟಕ ಫ್ರಂಟ್ ಪೇಜ್ ದೊಡ್ಡದಾಗಿ ಬಂದೆ, ಬಿಟ್ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಬಿಟ್ಟು ಹೋಗ್ತಾರೆ ಅಂತೇಳಿ. ಅದು AS ಮೂರ್ತಿಗೆ ಇದಾಯಿತು. ಗಣೇಶ್ ಹತ್ರ ಮಾತ್ರ ಕೇಳಿದ್ದು, ನಮ್ಮ ಹತ್ರ ಯಾಕೆ ಕೇಳಲಿಲ್ಲ ಅಂತ ಅವರಿಗೊಂದು ಕೊರಗು. ಹಿರಿಯ ಪತ್ರಕರ್ತರಲ್ಲ, ಯಾವನು ಬಚ್ಚ ಬಂದು ಹೇಳಿದಾಗ ನೀವು ಹಾಕ್ಬಿಡೋದು ಅದು ಇದು ಅಂತೇಳಿ. ಅದಕ್ಕಿಂತ ಹಿಂದೆ ವಿಜಯ ಕರ್ನಾಟಕದಲ್ಲಿ ನಾನಿರೋದು ಅದು ಒಂದು ಸ್ವರ್ಣಯುಗ, ನಮ್ಮದು ಸುವರ್ಣಯುಗ ವಿಜಯ ಕರ್ನಾಟಕ. ಅದರಲ್ಲಿ ನಾನು ತುಂಬ ದೊಡ್ಡ ಹೆಸರು ಮಾಡಿದ್ದೀನಿ. ನನಗೆ ತುಂಬ ಖುಷಿ ಇದೆ, ನಿಯತ್ತಾಗಿ ಕೆಲಸ ಮಾಡಿದ್ದೀನಿ. ಪೊಲಿಟಿಕಲಿ ಅದು ಯಾವ ರೀತಿ ಬೆಳೀತು ವಿಜಯ ಕರ್ನಾಟಕ, ಸಿನಿಮಾಕ್ಕೆ ಸಂಬಂಧಪಟ್ಟು ಬೆಳೆದಿದ್ದು ನನ್ನಿಂದ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅಷ್ಟು ಕೆಲಸ ಮಾಡಿದ್ದೇನೆ. ಮನೆ ಇದನ್ನು ನೋಡಿದೆ ನಾನು, ಅದಕ್ಕಾಗಿ ಪೂರ್ತಿ ಟೈಮನ್ನು ವ್ಯಯಿಸಿದೆ. ಸೊ ಜೀವನದಲ್ಲಿ ಒಂದು ಅತ್ಯುತ್ತಮವಾದಂಥ
ಸಾಧನಾ ಯುಗ ಅಂದರೆ ನೀವು ವಿಜಯ ಕರ್ನಾಟಕದಲ್ಲಿ ಈ ಸಿನಿಮಾ ಅಲ್ಲ, ನನಗೆ ಎಲ್ಲವನ್ನು ಕೊಟ್ಟಿದ್ದು ವಿಜಯ ಕರ್ನಾಟಕ. ಅದರ ಅಂಕಣ, ನಾನೇ ಬರೆದ ಅಂಕಣ, ಚದುರಿ ಚಿತ್ರಗಳು. ಅದಕ್ಕೆ ಪುಸ್ತಕಕ್ಕೆ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್ ಬಂತು. ಅದು ಅಲ್ಲಿ 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 ಪಡೆದಿದ್ದು. ಸೊ ಉಪೇಂದ್ರ ಹಾಗೆ ಹೇಳಿದ್ರಲ್ಲ, ಪ್ರಿಂಟ್ ಆಯಿತು. ಇವರು ಯಾವುದೋ ಒಂದು ಪ್ರೆಸ್ ಮೀಟ್ನಲ್ಲಿ ಅದನ್ನು ಎತ್ತಿಕೊಟ್ರು. ಎಸ್ ಮೂರ್ತಿ ಗಣೇಶ್ ಹತ್ರ ಮಾತ್ರ ಅಲ್ಲ, ನನ್ನ ಹೆಸರು ಹೇಳಲಿಲ್ಲ. ಅವರೇನು ಹೇಳಿದಂದರೆ, ಈ ಥರ ಒಂದು ಸುದ್ದಿ ಬರ್ತಾ ಇದೆ, ಇದು ಸುಳ್ಳಲ್ವ ಅಂತ ಕೇಳ್ತಾರೆ ಉಪೇಂದ್ರ ಹತ್ರ. ಅವ್ರೇನು ಹೇಳ್ತಾರೆ, ನಾನು ಹೇಳಿದ್ದೇನೆ. ಹಾಂ, ಹೇಳಿಲ್ಲ. ಅದು ದೊಡ್ಡ ತಪ್ಪಾಗಿದೆ. ಅಲ್ಲಿ ಅವರು ಹೇಳಬೇಕಾಗಿತ್ತು, ಹೇಳಿಲ್ಲ, ಸೈಲೆಂಟ್ ಆಗಿಬಿಟ್ಟಾರೆ. ಉಳಿದವ್ರು ಏನು ತಿಳ್ಕೊಂಬಿಡ್ತಾರೆ ಅಂತ. ಒಬ್ಬ ಪತ್ರಕರ್ತ ನನ್ನನ್ನು ಹೇಗಾದರೂ ಸುಧಾರಿಸ್ಬೋದು, ಅಷ್ಟು ಜನರನ್ನು ಸುಧಾರಿಸ್ಲಿಕ್ಕೆ ಆಗಲ್ಲ. ಸೊ ಅಲ್ಲಿ ದೊಡ್ಡ ಇಶ್ಯೂ ಆಯಿತು. ನಾನು ದೊಡ್ಡ ಗಲಾಟೆ ಮಾಡಿದೆ. ನನ್ನನ್ನೇ ಕುರಿತು ನೀವು ಮಾತಾಡಿದ್ದು, ಅದು ವಾಪಸ್ ತಗೊಳ್ಳಿ, ನನ್ನ ಹಾಗೆ ಅನ್ನಲ್ಲ, ಉಪೇಂದ್ರ ಹೇಳಿದ್ದಾರೆ ಅಂತ. ಮಧ್ಯದಲ್ಲಿ ಉಪೇಂದ್ರ ಎದ್ದು ಬುದ್ಧಿವಂತ, ನಿಜವಾದ ಬುದ್ಧಿವಂತ, ಸಿನಿಮಾ ಬುದ್ಧಿವಂತ ಅಲ್ಲ, ಎದ್ದು ಹೊರಟೋಗ್ಬಿಟ್ರು. ಅಲ್ಲಿ ಟೈಟ್ ಆಗಿಬಿಟ್ರು ಎಸ್ ಮೂರ್ತಿ. ಸೀದಾ ಮನೆಗೆ ಹೋದರು. ಮನೆಯಿಂದ ಎಲ್ಲ ಜರ್ನಲಿಸ್ಟ್ಗಳಿಗೆ ಫೋನ್ ಮಾಡಿ ಕರೆಸಿದ್ರು. ರಾತ್ರಿ 2 ಗಂಟೆ 3 ಗಂಟೆಗೆ ಕರೆಸಿ ನನ್ನ ವಿರುದ್ಧ ಕ್ಯಾಂಪೇನ್, ವಿಶ್ವೇಶ್ವರ ಭಟ್ರ ಮನೆಗೆ ಹೋಗಬೇಕು ಅಂತ ತೀರ್ಮಾನ ಆಯಿತು. ಮಾರನೇ ದಿವಸ ಬೆಳಗ್ಗೆ ಕರೆಕ್ಟಾಗಿ ವಿಶ್ವೇಶ್ವರ ಭಟ್ರ ನನಗೆ ಫೋನ್ ಮಾಡಿದರು. ಇಂಥ ಒಂದು ಟೀಮ್ ರೆಡಿಯಾಗಿದೆ, 28 ಜನ ನಮ್ಮ ಮನೆಗೆ ಬರ್ತಾರಂತೆ, ನಿಮ್ಮ ವಿರುದ್ಧ ಕಂಪ್ಲೇಂಟ್. ಎಡಿಟ್ರ್ ನನಗೆ ಹೇಳೋದು, ನಿಮ್ಮ ವಿರುದ್ಧ ಕಂಪ್ಲೇಂಟ್ ಮಾಡಲಿಕ್ಕೆ ಏನು ಯೋಚನೆ ಮಾಡಿದೆ, ನಾನಿದ್ದೀನಿ ಅಂತ ಹೇಳಿದರು. ಇನ್ನು ನನಗೇನಿದೆ, ಅಲ್ಲಿ ಏನು ನಡೀತಾ ನನಗೆ ಗೊತ್ತಿದೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ನ್ಯಾಯದ ಪರ ಇದ್ದೀರಿ, ಆದ್ರೂ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಹೋದರು. 25 ಜನ ಕಂಪ್ಲೇಂಟ್, ಅವರವರ ಮೂಗಿನ ನೇರಕ್ಕೆ ಏನಿದೆ ಅದೆಲ್ಲ ಮಾತಾಡಿದರು. ಸೊ ಬಂದರು. ಬಂದ ಮೇಲೆ ಮತ್ತೆ ವಿಶ್ವೇಶ್ವರ ಭಟ್ರು ಫೋನ್ ಮಾಡಿದರು. ಹೀಗೆ ಹೇಳಿದರು, ಹೀಗೆ ಹೇಳಿದ್ರು, ಯೋಚನೆ ಮಾಡಬೇಡಿ, ನಾನಿದ್ದೀನಿ ಅಂತ. ಅವರು ನನಗೆ ಗುರಾಣಿಯಾಗಿದ್ದರು. ಅಲ್ಲಿ ಸಣ್ಣ ಪುಟ್ಟ ಇದೆಲ್ಲ ಅನಾಹುತ ಎಲ್ಲ ನಡೀತು ನನ್ನ ಬರಹದಿಂದಾಗಿ. ಅಂದರೆ ಇಷ್ಟಪಡೋದವರೆಲ್ಲ ಬೈಯೋದು, ಉಗಿಯೋದು, ಆಫೀಸಿಗೆ ಬರೋದು, ಕಂಪ್ಲೇಂಟ್ ಮಾಡೋದು, ಇಂಥೆಲ್ಲ ನಡೀತು. ಆವಾಗ ನನಗೆ ಗುರಾಣಿಯಾಗಿದ್ದವರು ದಿ ಗ್ರೇಟ್ ವಿಶ್ವೇಶ್ವರ ಭಟ್ರೆ. ಇವತ್ತಿಗಷ್ಟೇ ಅವರು ನನಗೆ ದೊಡ್ಡ ಹೆಸರು ಕೊಟ್ಟರು. ಅಂಕಣದಲ್ಲಿ ಫೋಟೋ ಇದೆಯಲ್ಲ, ಅದು ಫಸ್ಟ್ ಶುರು ಮಾಡಿದ್ದು ನನ್ನ ಫೋಟೋದಿಂದ, ಚದುರು ಚಿತ್ರಗಳು ಫೋಟೋ. ಆಮೇಲೆ ಎಲ್ಲ ಶುರು ಮಾಡಿದ್ರು. ಅದು ವಿಶ್ವೇಶ್ವರ ಭಟ್ರು ನನಗೆ ಕೊಟ್ಟರೆ ಗೌರವ. ಶತ್ರುಗಳು ನಮಗೆ ಹೆಚ್ಚಾಗ್ತಾರೆ ಅಂದರೆ ನಾವೇನೋ ಸಾಧನೆ ಮಾಡಿದ್ದೀವಿ ಅಂತ ಅರ್ಥ ಅಂತೆ ಸರ್. ಅದೆಲ್ಲ ಯೋಚನೆ ಮಾಡುವಷ್ಟು ಪುರ್ಸೋದಿಲ್ಲ. ನನ್ನ ಜಾಬ್ ಹೋಗ್ತಲ್ಲ ಅಂತ, ನಂದು ಜಾಬ್ ಹೋಗ್ತಲ್ಲ ಅಂತ. ಆಮೇಲೆ ಇನ್ನೊಂದು ಪ್ರೆಸ್ ಮೀಟ್ ಆಯಿತು. ಎಲ್ಲ 28 ಜನ ಕೂತ್ಕೊಂಡಿದ್ದಾರೆ, ಹೀಗೆ ಕೂತ್ಕೊಂಡಿದ್ದಾರೆ. ನಾನು ಅಲ್ಲಿ ಎಂಟ್ರಿ, ಈ ಸಿನಿಮಾದಾಗೆ ಆಗ್ತದೆ. ಅಲ್ಲಿ ಉದಯ್ ಮರ್ಕಿನ್ ನಿಂತಿದ್ದಾರೆ. ಅವರು ತುಂಬ ಚೆಂದ ಬರೀತಾರೆ. ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಅವರು. ಈಗ ಸೌಖ್ಯ ಇಲ್ಲದೆ ಮನೇಲೇ ಇದ್ದಾರೆ. ಒಂದು 10 ವರ್ಷದಿಂದ ಅವ್ರದ್ದೆಲ್ಲೂ ನನಗೆ ಇಲ್ಲ ಸ್ಟ್ರೋಕ್ ಆಗಿ ವರ್ಕ್ ಮಾಡ್ತಾ ಇಲ್ಲ ಈಗ. ಅವ್ರ ಹತ್ರ ಹೋದೆ. ಅವರು ಹೋಗಿದ್ದರು ಅಲ್ಲಿಗೆ, ಎಸ್ ಮೂರ್ತಿ ಮನೆಗಾಗಲಿ ವಿಶ್ವೇಶ್ವರ ಭಟ್ರದವ್ರಿಗೆ ಕಂಪ್ಲೇಂಟ್ ಮಾಡಲಿಕ್ಕೆ. ಎಲ್ಲ ಹೋಗಿದ್ದೀರಂತೆ, ಒಂದು ಸಿನಿಮಾ ಥರನ ಡೈಲಾಗ್. ಎಲ್ಲರೂ ಹೋಗಿದ್ದಾರಂತೆ ನನ್ನ ವಿರುದ್ಧ ಕಂಪ್ಲೇಂಟ್ ಮಾಡಲಿಕ್ಕೆ. ಏನು ಮಾಡ್ತೀರಿ? ಏನು ಮಾಡಲಿಕ್ಕಾಗಿಲ್ಲ. ಕಡ್ದು ಕಟ್ಟಾಕ್ಲಿಕ್ಕೆ ಏನು ಮಾಡಲಿಕ್ಕೆ ನಿಮ್ಮ ಕೈಲಿಂದ ಸಾಧ್ಯ ಇಲ್ಲ. ನಾನು ನಿಯತ್ತಾಗಿದ್ದೀನಿ, ನಾನು ಹಾಗೇ ಇರೋದು. ನಿಮಗೆ ಸಾಧ್ಯವಾದರೆ ನಾನು ಒಂದು ಪಾರ್ಸೆಲ್ ಕಳಿಸ್ತೇನೆ, ಬಳೆ ಮತ್ತು ಇದು ಸೀರೆ. ಇನ್ನೊಂದು ಪ್ರೆಸ್ ಮೀಟಿಗೆ ಬರೋವಾಗ ಅದನ್ನು ಉಟ್ಕೊಂಡು ಬನ್ನಿ ಅಂತೇಳಿ. ನನಗೆ ಇವಾಗ ನಾನೇ ಹೇಳಿದ್ದನ್ನು ಅಂತ ಅನಿಸ್ತಾಯಿದೆ. ನಿಮ್ಮ ಕೈಲಿ ಏನಿಲ್ಲ, ಇದೆಷ್ಟು ಮಾಡಲಿಕ್ಕೆ ಸಾಧ್ಯ ಮಾಡಿ ಅಂತೇಳಿ ಹೋಗಿ ಸುಮ್ಮನೆ ಕೂತ್ಕೊಂಡೆ. ಸ್ಟನ್ನ ಎಲ್ಲ. ಆಮೇಲೆ ಯಾರು ನನ್ನ ಟಚ್ ಮಾಡಲಿಕ್ಕೆ ಬರಲಿಲ್ಲ. ನನ್ನದೇ ದಾರಿ. ಯಾಕೆಂದರೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಂದಲೂ ದುಡ್ಡು ತೊಗೊಂಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನನ್ನದೇ ಆದ ದಾರಿ. ನನ್ನ ಮೇಲಿನ ಕಂಪ್ಲೇಂಟ್ ಏನು? ಕೋಪಿಷ್ಟ. ರವಿ ಬೆಳಗೆರೆ ಕೊಟ್ಟ ಬ್ರ್ಯಾಂಡ್ ಜಮದಗ್ನಿ, ದೂರ್ವಾಸ, ಇಂಥದ್ದೆಲ್ಲ ರವಿ ಬೆಳಗೆರೆ ಬರಿತಾಯಿದ್ರು. ಬರೆದು ನನ್ನನ್ನು ಹಾಗೆ ಮಾಡಿಬಿಟ್ರು. ಜಮದಗ್ನಿ ಬಂದು ಅಂತೇಳಿ. ಅದಷ್ಟು ಹೊರತು ಬೇರೆ ಏನು ಯಾವ ಕಂಪ್ಲೇಂಟ್ ಇಲ್ಲ. ನನಗೆ ಹೆಮ್ಮೆ ಅದು. ಯಾರಿಗೆ ಸಿಟ್ಟು ಬರ್ತಾರೆ, ನಿಷ್ಕಳಂಕವಾಗಿರೋರಿಗೆ ಮಾತ್ರ ಸಿಟ್ಟು ಬರುತ್ತೆ. ಅದು ಮತ್ತು ಆ ಸಮಯಕ್ಕೆ ಮಾತ್ರ, ಆ ಪರಿಸ್ಥಿತಿಗೆ ಮಾತ್ರ. ಮೊದಲೇ ಹೇಳಿದ್ದೀನಿ. ಅದು ಮುಗಿದ ಮೇಲೆ ನಾನು ಬೇರೆ ಮುಗೀತು. ತುಂಬ ಜನ ಮತ್ತೆ ಕಾಮೆಂಟ್ ಮಾಡ್ತಾಯಿದ್ರು, ಇವನನ್ನು ಹೆಂಗೆ ನಂಬೋದು, ಪ್ರೆಸ್ ಮೀಟ್ ಎದುರು ಸಿಕ್ಕಾಪಟ್ಟೆ ಬೈತಾನೆ, ಕೆಳಗೆ ಬರೋ ವರ್ಷದಲ್ಲಿ ಅವನ ಹೆಗ್ಲ ಮೇಲೆ ಕೈ ಹಾಕೊಂಡು ಹೋಗ್ತಾ ಇರ್ತಾನೆ. ಅದು ನಿಜ. ನಾನು ಯಾಕೆ ಲೈಫ್ ಪೂರ್ತಿ ಅವರಿಂದ ವಿರೋಧ ಕಟ್ಕೊಳ್ಳಿ? ನಾನು ವೈಯಕ್ತಿಕ ಭಿನ್ನಾಭಿಪ್ರಾಯ ಏನಿಲ್ಲ. ಆ ಟೈಮಿಗೆ ವಿಷಯಕ್ಕೆ ಮಾತ್ರ ಭಿನ್ನ. ಹೌದೌದು.
ಆಮೇಲೆ ರಾಗಿಣಿ ಕಾಲೆಳೆದಿದ್ದೀನಿ ಅಂದರೆ ಕೇರಳಕ್ಕೆ ಹೋಗಿ ಬಂದು ನೀವು ಕನ್ನಡಿಗರು ಕನ್ನಡದ ಸಿನಿಮಾದವರು ಅಲ್ಲಿ ಹೋಗಿ ಕಲೀರಿ ಅಂತ ಹೇಳ್ಬಿಟ್ರು. ಪ್ರಜಾವಾಣಿಗೆ ಅದರಲ್ಲಿ ಒಂದು ರಿಪೋರ್ಟ್ ಬಂತು ಪ್ರಜಾವಾಣಿಯಲ್ಲಿ. ನಾನು ಹೇಳಿದೆ, ನಾನು ಮೊದಲೇ ಇಂಡಸ್ಟ್ರಿ ಬಗ್ಗೆ ಮಾತಾಡಬಾರ್ದು ಯಾರು ಅಂತ. ಇವಳು ನಾವು ಹೋಗಿ ಅಲ್ಲಿ ಕೇರಳದಲ್ಲಿ ಅಥವಾ ಬಂಗಾಳಿಯಲ್ಲಿ ಕಲಿಬೇಕಂತ. ಶಿಸ್ತು ಅಂದರೆ ಏನು ಅಂತ, ಡಿಸಿಪ್ಲಿನ್ ಅಂದರೆ ಏನು ಅಂತ ನನಗೆ ಬಂತು. ಮತ್ತೆ ವೆಂಕಟೇಶ್ಗೆ ಫೋನ್ ಮಾಡಿದೆ, ಯಾರು ಅವಳು ಎಲ್ಲಿಂದ ಬಂದವಳು, ಯಾವಾಗ ಬಂದವಳು, ಇಂಡಸ್ಟ್ರಿ ಎಷ್ಟು ವರ್ಷ ಎಂದಿದೆ, ಇದು ಕಟ್ಟಲಿಕ್ಕೆ ಶ್ರಮಪಟ್ಟವರು ಎಂತೆಂಥ ಮಹಾನುಭಾವರಿದ್ದಾರೆ, ಅವಳು ಯಾರು ಕಾಮೆಂಟ್ ಮಾಡಲಿಕ್ಕೆ, ನಾವೆಲ್ಲ ಸೇರಿ ಬಾಯ್ಕಾಟ್ ಮಾಡ್ತೀವಿ ಅಂತ ಸುಮ್ಮನೆ ಹೇಳ್ಬಿಟ್ಟೆ. ಎಲ್ಲರೂ ಧ್ವನಿಗೂಡಿಸ್ಬಿಟ್ರು ಬಾಯ್ಕಾಟ್ ಮಾಡೋಣ ಅಂತೇಳಿ. ಅದು ಅವಳಿಗೆ ಮುಡ್ತು ಸುದ್ದಿ. ತಕ್ಷಣ ನನಗೊಂದು ಲೆಟ್ರು, ನಾನು ಹಾಗೆ ಹೇಳಿದ್ದಲ್ಲ, ಅವರು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ರಿಪೋರ್ಟ್ ಹಾಕಿದ್ದಾರೆ, ನಾನು ಹೇಳಿದ ರೀತಿಯೇ ಬೇರೆ ಇದೆ, ಅವಳ ಸಮಜಾಯಿಷಿ ಇದೆಯಲ್ಲ, ಆದರೂ ನಾನು ಹೇಳಿದ್ದೇನೆ ಅಂತ ನಿಮ್ಗೆ ಅನ್ಸೋದಾದರೆ ನಾನು ಕ್ಷಮೆ ವಿಷಾದ ವ್ಯಕ್ತಪಡಿಸಿ. ಆ ಲೆಟ್ರ್ ಇವತ್ತು ನಾನು ಇಟ್ಟುಕೊಂಡಿದ್ದೇನೆ. ಯಾಕೆಂದರೆ ಅದು ಸರ್ಟಿಫಿಕೇಟ್, ಒಬ್ಬ ದೊಡ್ಡ ನಟಿಯ ವಿರುದ್ಧ ಹೋರಾಡಿದ ಸರ್ಟಿಫಿಕೇಟ್. ಪೆನ್ ಇಸ್ ಮೈಟಿಯರ್ ದೆನ್ ಎಸ್, ಅಲ್ಲಿ ಇದಾಯಿತು. ಸರ್, ಈಗ ನಿಮ್ಮ ಮುಂದಿನ ಯೋಚನೆಗಳೇನು? ಗುರಿ ಇಲ್ಲ ಈಗಲೂ ಹಾಗೆ? ಹೀಗೆ ಸಿನಿಮಾ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದೆ. 30-40 ವರ್ಷ ವಯಸ್ಸಿನಲ್ಲಿ ನಾನು ಹೇಗಿದ್ದೇನೋ 65-70ನೇ ವಯಸ್ಸಿನಲ್ಲಿ ನಾನು ಹಾಗೇ ಇದ್ದೀನಿ. ನೀವು ನಿಮ್ಮ ವಯಸ್ಸು ಹೇಳಿಲ್ಲ ಅಂದರೂ ಈಗ ನಾನು ಗೆಸ್ ಮಾಡಿಬಿಟ್ಟಿದ್ದೀನಿ. ಓಕೆ, 68-70 ಏನು ಬೇಕಾದ್ರೆ ಹೇಳ್ಕೊಳ್ಳಿ. ಅಂದರೆ ನಾನು ಹೇಳಬೇಕಾಗಿತ್ತು ಅದನ್ನು. ಹೌದೌದು, ಹಾಗೇ ಇದ್ದೀನಿ ಅಂತ. ಸರ್, ನಿಮ್ಮೆಲ್ಲ ಆ್ಯಕ್ಟಿವಿಟಿ, ಆ ಚುರುಕು ಮತ್ತು ಆ ರೀತಿಯ ಯೋಚನೆ ಎಲ್ಲ ಇರೋದ್ರಿಂದನೇ ನಿಮ್ಮ ವಯಸ್ಸು ಎಷ್ಟು ಅಂತ ಗೊತ್ತಾಗೋದು ಇಲ್ಲ. ಎಷ್ಟು ಜನ ಹಳಬರು ಸಿಕ್ಕಿದಾಗ ಶ್ರೀನಿವಾಸ ಮೂರ್ತಿ ಎಲ್ಲ ನಿಮಗೆ ವಯಸ್ಸಾಗಲ್ಲ, ಜೈ ಜಗದೀಶ್ ಅದೆಲ್ಲ ಅಲ್ಲಿ ತುಂಬ ಆತ್ಮೀಯರು ಇವರೆಲ್ಲ. ಸುಂದರರಾಜ್ ಅದ್ಭುತ ಗೆಳೆಯರು ಇವರಲ್ಲ. ಅವರು ಸಿಕ್ಕಿದಾಗ ಇದನ್ನು ಹೇಳ್ತಾರೆ, ಇದು ಸರಿ ಇದೆ, ಇದು ಕೇಳಲ್ಲ. ನಡೆಯುವಾಗ ಅದು ಇದೆಲ್ಲ ಸ್ವಲ್ಪ ನಂಗೆ ಗೊತ್ತಾಗುತ್ತೆ, ಎಲ್ಲೋ ವಯಸ್ಸು ಇರ್ಬೋದೇನೋ ಅಂತೇಳಿ. ಸ್ವಲ್ಪ ನಿಧಾನ ಆಗಬೇಕಷ್ಟೇ ಅಷ್ಟೇ. ಸರ್, ನೀವು ಈಗ ಇಷ್ಟೊಂದು ಜನರ ಆ ಸಿನಿಮಾದವ್ರನ್ನ ಎಲ್ಲ ನೋಡಿದ್ದೀರಾ. ನಿಮ್ಮದು ಒಂದು ಪುಸ್ತಕನೂ ಲಿಜೆಂಡ್ಸ್ ಅಂತ ಒಂದು ಪುಸ್ತಕನೂ ನಾನು ನೋಡಿದೆ. ಯಾವುದು? ಲೆಜೆಂಡ್ಸ್. ಲಾಸ್ಟ್ ಡೇಸ್ ಆಫ್ ಲೆಜೆಂಡ್ಸ್. ಹೌದು. ಅಂದರೆ ಅದ್ರ ಮೇಲೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಯಾರ ಒಂದು ಕೊನೆಯ ದಿನಗಳು ಸ್ವಲ್ಪ ಚೆನ್ನಾಗಿರಲಿಲ್ಲ ಅಥವಾ ನೋವಿನ ದಿನಗಳಾಗಿದ್ದು ತುಂಬ ನೀವು ನೋಡಿರೋರಲ್ಲಿ ಅಂತ ಅನಿಸುತ್ತೆ? ಎಲ್ಲಿ ಯಾರ ಮೊನ್ನೆ ತೀರ್ಕೊಂಡ ಉಮೇಶ್ ಜೀವನ ಕೂಡ ಹೌದು. ಯಾರೂ ಇದಿರಲಿಲ್ಲ ಸರ್. ಫೈನಾನ್ಷಿಯಲ್ ನಾನು ಹೇಳ್ತಾ ಇರೋದು. ಫೈನಾನ್ಷಿಯಲ್ ಅಂದರೆ ನೆಮ್ಮದಿಗೆ ಒಂದು ದುಡ್ಡು ಬೇಕೇ ಬೇಕಲ್ಲ. ಹೌದು. ಅಟ್ಲೀಸ್ಟ್ ಊಟ ಮಾಡಲಿಕ್ಕೆ. ಹೌದು. ಅದು ಇಲ್ಲದೆ ಕೇಸ್ ಅಶ್ವತ್ ಅಂತವರು ಒದ್ದಾಡಿದರು ಆ ಕಾಲದಲ್ಲಿ. ಅಶ್ವತ್, ನಾವು ರಾಮಾಚಾರಿ ಸಿನಿಮಾ ಇನ್ನು ಏನು ಕ್ಯಾರೆಕ್ಟರ್, ಚಾಮಯ್ಯ ಮೇಷ್ಟ್ರಾಗಿ ನಾವು ನೋಡಿದವರು. ಅವರು ಊಟಕ್ಕಿಲ್ಲ, 3 ಹೊತ್ತಿಗೆ ಊಟಕ್ಕಿಲ್ಲ ಅಂತ ನನಗೆ ಗೊತ್ತಾದಾಗ ಏನಾಗ್ಬೋದು ನನಗೆ ಅಂತಲ್ಲ, ಯಾರಿಗೆ ಗೊತ್ತಾದರೆ ನನಗೆ ಗೊತ್ತಾಯಿತು. ಮನೆಗೆ ಹೋಗಿದ್ದೆ, ಮಾತಾಡ್ತಾ ಸರ್ ಹೇಗಿದ್ದೀರಿ ಆಗ 5 ವರ್ಷ ಅವರು ತಗೊಂಡಿದ್ದರು ರಿಟೈರ್ಮೆಂಟ್, ಸಿನಿಮಾ ಮಾಡಲ್ಲ ಅಂತೇಳಿ. ಆಮೇಲೆ ಶಬ್ದವಿದ್ಯೆ ಅದು ಯಾವುದೆಲ್ಲ ಮಾಡಲಿಕ್ಕೆ ಹೊರಟಿದ್ರು. ಆಗ ಅವರು ಒಂದು ಮಾತು ಹೇಳಿದರು, ನಾನು ಸಂಪಾದನೆ ಮಾಡಿದ್ದೆ, ಒಂದಷ್ಟು ಬ್ಯಾಂಕಿನಲ್ಲಿ ಹಾಕಿದ್ದೆ, ಅದರ ಬಡ್ಡಿ ದುಡ್ಡು ಏನು ಬರ್ತಾಯಿತ್ತು 12.5% ಏನೋ ಬರ್ತಾಯಿತ್ತು ಆಗ. ಅದರಲ್ಲಿ 3 ಹೊತ್ತು ಊಟ ಮಾಡ್ತಾಯಿದ್ದೆ. ಇದ್ದಕ್ಕಿದ್ದ ಹಾಗೆ ಅದು 7%ಗೆ 8%ಗೆಲ್ಲ ಇಳೀತು. ಸೊ ನಾನು ಸೊಸೆಯನ್ನು ಕರೆದು ಹೇಳಿದೆ, ಇನ್ನು ಮುಂದೆ 2 ಊಟ ರೆಡಿ ಮಾಡು ಅಂತೇಳಿ. ನನಗೆ ಯಪ್ಪ ಎಂಥ ಮನುಷ್ಯನ ಜೊತೆ ನಾನು ಮಾತಾಡ್ತಿದ್ದೇನೆ ಅಂತ. ಅಲ್ಲಿ ಮತ್ತೆ ಕೂತ್ಕೊಳ್ಳಿಲ್ಲ, ಸೀದಾ ವಿಜಯ ಕರ್ನಾಟಕ ಬಂದು ದೊಡ್ಡ ಐಟಮ್ ಬರೆದೆ, ಸಂಧ್ಯಾ ಕಾಲದಲ್ಲಿ ಅಂತೇಳಿ, ಹಾಗೆ ಒಂದು ಟೈಟ್ಲ್ ಕೊಟ್ಟು ಬರೆದೆ. ಅದು ಬೇರೆ ರೀತಿಯ ಇದಾಗೋಯ್ತು. ನಮ್ಮ ರಾಣಿ ಸತೀಶ್ ಮಿನಿಸ್ಟರ್ ಆಗಿದ್ದು, ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ಮಿನಿಸ್ಟರ್ ಆಗಿದ್ದು. ಅವರು ಅದನ್ನು ಓದಿ ಅವ್ರನ್ನ ಒಂದು ಲೆಟರ್ ಬಂತು ನನಗೆ, ಗಣೇಶ್ ಅವರೇ ನೀವು ಬರೆದ ಲೇಖನವನ್ನೇ ಅಪ್ಲಿಕೇಶನ್ ಅಂತ ಪರಿಗಣಿಸಿಕೊಂಡು ಆ ಹಿರಿಯ ನಟನಿಗೆ ಏನೇನು ಸಲ್ಲಬೇಕೋ ಅದೆಲ್ಲವನ್ನು ಕೊಡಿಸ್ತೀವಿ ಅಂತ. ನನಗೆ ಈಗಲೂ ಅದು ಎಂತ ಸರ್ ಅದು. ವೆರಿ ನೆಕ್ಸ್ಟ್ ಡೇ ಅದು ಪ್ರಿಂಟ್ ಆದ ನೆಕ್ಸ್ಟ್ ಡೇ ಅಲ್ಲಿ ಹೋಗ್ಬೇಕಾದವರೆಲ್ಲ ಹೋಗಿದ್ದಾರೆ ಮನೆಗೆ. ಡೀಟೇಲ್ ಅದು DC ಅವರು ಇವರೆಲ್ಲ ಆ್ಯಕ್ಷನ್ಸ್ ಎಲ್ಲ ತಗೊಂಡು ತಕ್ಷಣ
ಓಹೋ. ನಿಮಗೆ ಮೆಡಿಕಲ್ ಏಡ್ ಬೇಕೋ, ನಿಮಗೆ ಮಾಸಾಶನ ಬೇಕು, ಏನೇನು ಬೇಕು ಎಲ್ಲ ಕೊಡ್ತೀವಿ ಅಂತ. ಸಾರ್ಥಕ್ಯ ಅವನಿಗೆ. ಗಣೇಶ ಇಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡಾಡ್ತಾ ಇದ್ದ ಹುಡುಗ ವಾಪಸ್ ಊರಿಗೆ ಹೋಗ್ಲಿಕ್ಕೆ ಬಸ್ ಸ್ಟ್ಯಾಂಡ್ನ ಬೆಂಚಲ್ಲಿ ಮಲ್ಕೊಂಡಿದ್ದ ಯಶ್ ಈಗಾಗಲೇ ಸಾಧ್ಯ ಆಯ್ತಾ? ನಿಮಗೆ ಮೇಡಮ್ ಮಾತಾಡಬೇಕಂತ ನಿಮ್ಮ ಹತ್ರ. ಯಾವ ಮೇಡಮ್ಮು? ಸುಧಾಮೂರ್ತಿ ಅಂತ. ಅವ್ರು ಫೋನ್ ಮಾಡಿ, ಅಣ್ಣ ನೀವು ಹೇಳಿದ್ದಂತೆ ಸುಧಾಮೂರ್ತಿ ಅವರು 25,000 ಕಳಿಸಿದಾರಂತೆ. ನಾನು ತಿಳ್ಕೊಂಡಿದ್ದೆ ಅವನು ಪರಮ ಜುಗ್ಗ ಅಂತೇಳಿ. ಅವನೇ ಜುಗ್ಗನೇ ಕೊಡ್ತಾ ಇದ್ದಾರೆ. ನನಗೇನಿಗೆ ಸಿಕ್ಕಿದೆಯೋ ಅದಷ್ಟಲ್ಲಿ ತಪ್ಪ. ಅದಾಗಬೇಕು ಇದಾಗಬೇಕು ಅನ್ನೋ ಅಶ್ವತ್ಥ ಅವ್ರು ತೀರ್ಕೊಂಡಾಗ 22 ಲಕ್ಷ ಬ್ಯಾಂಕಲ್ಲಿತ್ತು. ಶಂಕರ್ ಅಶ್ವತ್ಥ ಫೋನ್ ಮಾಡಿ, ಅಣ್ಣ ಅಪ್ಪಾಜಿಯನ್ನು 8 ವರ್ಷ ಬದುಕಿಸಿದರೆ ಅದು ನಿಮ್ಮ ಲೇಖನ ಅಂತ. ಅಣ್ಣ ನಾನು ಹೋದೆ, 25,000 ಬಿಲ್ಲಾಗಿತ್ತು, ಕೊಟ್ಟೆ, ಶವ ಬಿಟ್ಟು ಕೊಟ್ಟರು. ಸೊ ವೈಯಕ್ತಿಕವಾಗಿ ನನಗೆ ದೊಡ್ಡ ನಷ್ಟ ಪುನೀತ್ ಸಾವು. ಸೊ ನನ್ನ ಮುಂದೆ ಒಬ್ಬರು ಲೇಡಿ ಇದ್ದಾರೆ, ಅದು ನನ್ನ ಶ್ರೀಮತಿ. ನನಗೆ ಒಲಿದ ಮುದ್ದು ಚೆಲುವೆಯೇ